ಇದೇ ಜಾಗದಲ್ಲಿ 2 ಇಯರ್ಸ್ ಮುಂಚೆ ನಾವು ಬಂದು ಪಾಯಿಂಟ್ ಚೆಕ್ ಮಾಡಿ ಕೊಟ್ಟಿದ್ವಿ. 2 ಸ್ಪಾಟ್ನು ಈ ಸೈಟ್ನಲ್ಲಿ ಪಾಯಿಂಟ್ ಕೊಟ್ಟಿದ್ವಿ, ಆಪೋಸಿಟ್ ಸೈಡ್ನಲ್ಲಿ ಪಾಯಿಂಟ್ ಕೊಟ್ಟಿದ್ದೀವಿ. ಆವಾಗ ಫುಲ್ಲು ಗಾರ್ಡನ್ಸ್ ಇತ್ತು, ಕ್ಲಿಯರ್ ಇಲ್ಲ ಸೈಟು. ಈಗ ಕ್ಲಿಯರ್ ಮಾಡಿದ್ದಾರೆ. ಈಗ ಪಾಯಿಂಟು ಮಾರ್ಕಿಂಗ್ ಮಿಸ್ ಆಗಿದೆ, ತಿರ್ಗಾ ರೀಕನ್ಫರ್ಮ್ ಮಾಡಿ ಅಂತ ಬಿಲ್ಡರ್ ಅವರು ಹೇಳಿದರು. ಸರಿ, ಅವ್ರ ರಿಕ್ವೆಸ್ಟ್ ಹೋಗಿದ್ದೀವಿ. ಪಾಯಿಂಟು ಹೊಸದಾಗಿ ಪಾಯಿಂಟ್ ಔಟ್ ಮಾಡಿದ್ದೀವಿ. ಅವರು ಮಿಷಿನ್ಗೆ ಬಂದು ಇಂಟ್ರೆಸ್ಟ್ ಕೊಡಲ್ಲ, ತೆಂಗಿನಕಾಯಿನೇ ಸಾಕು ಸರ್, ತುಂಬ ದಿವಸದಿಂದ ತೆಂಗಿನಕಾಯಿನೂ ಚೆಕ್ ಮಾಡ್ತಾಯಿದ್ರ ಅಂತ ಸರಿ ಅಂತ ಹುಡುಕ್ತಾಯಿದ್ವಿ. ಲಾಸ್ಟ್ನಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ. ಹಳೆಯದಕ್ಕೂ ಇವದಕ್ಕೂ ನೋಡಿದರೆ ಆಲ್ಮೋಸ್ಟ್ ಟ್ಯಾಲಿ ಆಗ್ತದೆ. ಅವರು ಒಪ್ಕೊಂಡ್ರು, ಸಂತೋಷ. ನಾರ್ಮಲ್ಲಾಗಿ ಒಂದು ಪಾಯಿಂಟ್ ಚೆಕ್ ಮಾಡಿದ್ರೆ 1 ತಿಂಗಳು 2 ತಿಂಗಳ ಒಳಗಡೆ ಬೋರ್ ಮಾಡೋಕ್ಕಿದ್ರೆ ಪಾಯಿಂಟ್ ಚೆಕ್ ಮಾಡ್ಬೋದು. ಆಮೇಲೆ ಚೇಂಜಸ್ ಆಗಿಬಿಡುತ್ತೆ. ಬೇರೆಯವ್ರು ಯಾರನ್ನೋ ಬೋರ್ವೆಲ್ ಮಾಡಿದರೆ ಬೇರೆ ರೂಟ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಅಕ್ಕಪಕ್ಕ ಯಾವುದೂ ಬೋರ್ವೆಲ್ ಮಾಡಿಲ್ಲ, ಅದಕ್ಕೋಸ್ಕರ ಎಲ್ಲ ಹಂಗೆ ಇರುತ್ತೆ. ಈ ಕಡೆ ಒಂದು ರೂಟ್ ನೀರು ಬರ್ತಾಯಿದೆ. ಇಲ್ಲೊಂದು ರೂಟ್ ಬರ್ತಾಯಿದೆ. ಸೊ ಪಾಯಿಂಟ್ ಎಲ್ಲಿದ್ರೆ ಸುಮ್ಬಿಟ್ರ ಜಾಗನೇ ಪಾಯಿಂಟ್ ಬರಬೇಕು. ಎಸ್, ಕರೆಕ್ಟ್. ಅದೇ ಜಾಗದಲ್ಲಿ ಇಲ್ಲ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಮಾಡಿಬಿಟ್ಟಿದ್ರೆ ಸೊಂಬಿಡ್ತೀರಿ ಕಂಪ್ಲೀಟಿಂಗ್ ಪುಡಿಂಗ್ ವರ ಈ ವಿಡಿಯೋನಲ್ಲಿ ಇನ್ನೊಂದು ಪಾರ್ಟ್ ಐತೆ, ಆ ಪಾರ್ಟ್ ಸೆಕೆಂಡ್ ಪಾರ್ಟ್. தொண்ணூறு அடியில் இந்த கேசிங்க 90 100க்குள்ள ஃபர்ஸ்ட் ஸ்ட்ரோக் ஆக்சுவலா அவ்வளோ ஆழம் போகாது இந்த ஏரியாவில் 730 ஃபர்ஸ்ட் ஸ்ட்ரோக் 810 செகண்ட் சோர்ஸ் 990 லாஸ்ட்
கால்குலேஷன் பிரகாரம் 1 இன்ச்சு தண்ணி வரும், 1000 அடி போடணும். சரிங்களா? இப்போ அந்த கம்பி எடுங்க, அவ்வளோதான், வேலை ஆகிப்போச்சு. எட்டரை கேட் இருக்காது, அந்த இது கீழே எடுத்துங்க, கேட் எடுத்துருவாங்க. எவ்வளோ சார்? 1110. ஆமாம், 8 அடியில் இந்த இடத்துல வந்து சரி, 8 அடியில் வந்து ஓப்பன் பண்ணுங்க. சார் லாஸ்ட்டில் நம்மளுக்கு வண்டி விட்டுருக்கேன் சார், தள்ளு வண்டி லாஸ்ட்டில் வண்டி அது எந்த லாஸ்ட்டில் நான் எடுத்துருந்தேன் நான் எடுத்துறேன்.